ಮನೆ ಕೆಲಸನ ಹೆಂಡತಿನೇ ಮಾಡಬೇಕು ಅಂತ ಬಲವಂತ ಮಾಡಂಗಿಲ್ಲ. ಆಮೇಲೆ ಇಬ್ರು ಸಮಾನವಾಗಿ ಮಾಡಬೇಕು ಅಂತೇಳಿ ಹೈಕೋರ್ಟ್ ಹೇಳಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳ್ತೀರಿ? ಈ ಥರ ಅಭಿಪ್ರಾಯ ತೀರ್ಪು ಕೊಟ್ಟಿದ್ದಕ್ಕೆ ಹೈಕೋರ್ಟ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಅಂದರೆ ಈಗ ಕೆಲಸ ಅಂತ ಬಂದಾಗ ಮನೆಯದಿರ್ಬೋದು, ಹೊರಗಡೆ ಹೋಗಿ ಸಂಬಳ ತಗೊಳ್ಳೋಂತ ಇರ್ಬೋದು, ಅಥವಾ ದಿನಕೂಲಿ ತಗೊಳ್ಳೋಂಥದ್ದು ಇರ್ಬೋದು, ಸಮಾನವಾಗಿ ಜೊತೆಗೆ ಕೆಲವೊಂದು ಕೆಲಸಗಳನ್ನು ನಾವು ಕಲಿಬೇಕಾಗುತ್ತೆ. ಬರದೇ ಇರತಕ್ಕಂಥ ಕೆಲಸಗಳನ್ನು, ಕೆಲವೊಂದು ಕೆಲಸಗಳಿಗೆ ಅವಕಾಶ ಕೊಡಬೇಕು. ಅದು ಹೆಣ್ಮಕ್ಳಾದ್ರೂ ಸರಿ, ಗಂಡು ಮಕ್ಕಳಾದ್ರೂ ಸರಿ. ಹಂಗಾಗಿ ಹೈಕೋರ್ಟ್ ಕೊಟ್ಟಿರೋದು ಇದು, ಈ ತೀರ್ಪು ಸರಿ ಇದೆ ಅಂತ ನನ್ನ 100% ಸರಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅದ್ರ ಜೊತೆಗೆ ಮಹಿಳೆಗೆ ಆಯ್ಕೆಗಳು ಇರಬೇಕು. ಮಹಿಳೆಗೆ ಯಾವಾಗ ಆಯ್ಕೆ ಬರುತ್ತೆ ಆವಾಗ ತನಗೆ ಏನು ಬೇಕು ಅಥವಾ ಬೇಡ ಅಂತ ಅನ್ನೋದನ್ನು ತಾನೇ ತೀರ್ಮಾನ ಮಾಡ್ತಾಳೆ. ಅದು ಇನ್ನೊಬ್ಬರಿಗೆ ಕಾಯಬೇಕಾಗಿಲ್ಲ. ಅದು ಗಂಡ ಆಗಿರಲಿ, ತಂದೆ ಆಗಿರಲಿ, ಅಣ್ಣ ಆಗಿರಲಿ, ತಮ್ಮ ಆಗಿರಲಿ, ಅಥವಾ ಮನೆಯವ್ರು ಯಾರೇ ಇರ್ಬೋದು. ಪ್ರತಿಯೊಂದು ಜೀವಿಗೂ ಭೂಮಿ ಮೇಲೆ ಹುಟ್ಟಿದ ಮೇಲೆ ಸ್ವತಂತ್ರ ಇದೆ ಬದುಕಲಿಕ್ಕೆ. ಹಂಗಾಗಿ ಇನ್ನೊಬ್ಬರು ಅವಕಾಶ ಕೊಡಬೇಕು ಅಂತ ಅನ್ನೋದೇನಿಲ್ಲ. ಹಾಗಾಗಿ ಆಯ್ಕೆಗಳಿದ್ದಾಗ ಅದು ಒಂದು ಅವಕಾಶ ಬರುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಈ ಒಂದು ತೀರ್ಪು ಬೇರೆ ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸ್ಬೇಕು. ಇದು ಕೆಲವೊಂದು ಸರಿ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಇರ್ತಕ್ಕಂಥ ಒಂದು 60% ಮಹಿಳೆಯರಿಗೆ ಇದು ಆಗಲ್ಲ. ಕೆಲವೊಂದು ಸರಿ ಅವರಿಗೆ ಅನಿವಾರ್ಯತೆಗಳು ಇರುತ್ತೆ. ಈಗ ಅವ್ರ ಹೆಸರಲ್ಲಿ ಆಸ್ತಿ ಇರಲ್ಲ, ಕೆಲವೊಂದು ಕೆಲಸಗಳು ಇರಲ್ಲ. ಹಾಗಾಗಿ ಆಕೆ ಗಂಡ ಹೇಳಿದರೆ ಮಾತ್ರ, ಅಥವಾ ತಂದೆ ಆಸ್ತಿ ಇದ್ದರೆ ಮಾತ್ರ ಆಕೆ ಅವ್ರ ಅಭಿಪ್ರಾಯನ ಕೇಳಿಕೊಂಡು ನಿರ್ಧಾರ ಮಾಡ್ತಕ್ಕಂಥದ್ದು ಇದೆ. ಹಂಗಾಗಿ ಕೆಲವೊಂದು ಕ್ಷೇತ್ರಗಳು ಇನ್ನೂ ಬದಲಾಗಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಮದುವೆ ಅನ್ನೋದು ಇಬ್ಬರು ಸಮಾನ ಮನಸ್ಕರ ಸಂಬಂಧವೇ ಹೊರತು ಅಸಮಾನತೆ ಸಂಬಂಧ ಅಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಹೌದು, ಇದು ಕೂಡ ಸರಿ ಇದೆ. ಯಾಕಂತಂದರೆ ಈಗ ಗಂಡು ಬಿಟ್ಟರೆ ಹೆಣ್ಣು ಇಬ್ಬರೂ ಹೊಂದಾಣಿಕೆ ಮತ್ತು ಅಭಿಪ್ರಾಯಗಳಲ್ಲಿ ಕೂಡ ಆಗಿದ್ದಾಗ ಮಾತ್ರ ಒಂದು ಜೀವ ಬೆಳೀಲಿಕ್ಕೆ ಆಗುತ್ತೆ. ಈಗ ಬೇರೆ ಜೀವಗಳು ಹೇಗೆ ಒಂದು ಸಸ್ಟೈನ್ ಆಗಲಿಕ್ಕೆ ಹೊಂದಾಣಿಕೆ ಬೇಕು, ಅದೇ ಥರ ಇದು ಕೂಡ ಮಾನವ ಜೀವಗೂ ಕೂಡ ತುಂಬ ಹತ್ತಿರವಾಗಿ ಇರತಕ್ಕಂಥ ತೀರ್ಪು ಇದು. ತಂದೆ ತಾಯಿನ ನೋಡಕ್ಕೆ ಹೋಗ್ಬೇಕು ಅಂತಂದರೆ ಅತ್ತೆ ಮಾವನ ಪರ್ಮಿಷನ್ ತಗೋಬೇಕಾಗಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಹೆಣ್ಮಕ್ಳಿಗೆ ಒಂಥರ ಕಟ್ಟು ಹಾಕಿರ್ತಕ್ಕಂಥ ಒಂದು ನಂಬಿಕೆ ಅಂತ ನಾನು ಭಾವಿಸ್ತೀನಿ. ಕೆಲವೊಂದ್ಸರಿ ಸಂಬಂಧಗಳು ಬೆಳಿಬೇಕು, ಅದು ಸಸ್ಟೈನ್ ಆಗಿರ್ಬೇಕಂತಂದರೆ ಇಬ್ಬರು ತುಂಬ ಮುಖ್ಯ, ಗಂಡು ಮತ್ತು ಹೆಣ್ಣು. ಅದು ಮದುವೆ ಆದಮೇಲೆ ಕೆಲವೊಂದು ನಿರ್ಬಂಧಗಳನ್ನು ಆಗ್ತಕ್ಕಂಥದ್ದು ನಮ್ಮ ಇಂಡಿಯಾದಲ್ಲಿದೆ. ಅದು ಬದಲಾಗಬೇಕಂತ ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ಈಗ ತುಂಬ ಕಷ್ಟ ಅದು. ಈಗ 18 ವರ್ಷ ಒಂದು ವಾತಾವರಣದಲ್ಲಿ ಜೀವಿಸಿದಂಥ, ಈಗ 21 ವರ್ಷ, ನೆಕ್ಸ್ಟು 21 ವರ್ಷ ಆದಮೇಲೆ ಮದುವೆ ಆಗ್ಬೋದು ಅಂತ ಅನ್ನೋದು ಕಾನೂನಿದೆ. ಅಂದರೆ 21 ವರ್ಷದವರೆಗೂ ಆಕೆಗೆ ಮದುವೆ ಆಗೋಕ್ಕೆ ಇಷ್ಟ ಇರುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಆಗ್ಬೇಕಂತ ಅನ್ನೋದು ಒಂದು ನಿಯಮ ಇದೆ. ಆ ನಿಯಮ ಮತ್ತು ಕಾನೂನು ಬದ್ಧವಾಗಿಯೇ ಮಾಡಿಕೊಡ್ತಾರೆ. ಆದರೆ ಕೆಲವೊಮ್ಮೆ ಈಗ ಆ ವಾತಾವರಣ ಅಡ್ಜಸ್ಟ್ ಆಗದೇ ಇದ್ದಾಗ, ಅಥವಾ ತನಗೆ ಅಭಿಪ್ರಾಯನ ವ್ಯಕ್ತಪಡಿಸ್ಲಿಕ್ಕೆ ಅಥವಾ ಅಲ್ಲಿ ಇರಲಿಕ್ಕೆ ಕೆಲವೊಂದು ಸಂದರ್ಭಗಳು ಹೊಂದಾಣಿಕೆ ಆಗದೇ ಇದ್ದಾಗ ಪರ್ಮಿಷನ್ ಕೊಡಲೇಬೇಕು ಗಂಡ ಅಥವಾ ತಂದೆ ಕೂಡ. ಈಗ ಕೆಲವೊಂದು ಹೊಂದಾಣಿಕೆ ಆಗ್ಬೇಕಂತಂದರೆ ಗಂಡನ ಮನೆಗೆ ಸಮಯ ತಗೊಳುತ್ತೆ. ನೀನು ಹೋಗ್ಬೇಕಮ್ಮ, 3 ತಿಂಗಳು ಮದುವೆ ಆಗಿ 3 ತಿಂಗಳು ಆಗಿದ ತಕ್ಷಣ, 1 ವರ್ಷ ಆಗಿದ ತಕ್ಷಣ ನೀನು ಹೋಗ್ಲೇಬೇಕಂತ ಅನ್ನೋದಿದೆಯಲ್ಲ, ಅದು ತಪ್ಪು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅದು ರೈಟ್ಸ್ ಅಲ್ಲ. ನಮಗೆ ನಮ್ಮ ಮನಸ್ಸಲ್ಲಿ ಬರಬೇಕದು, ನಾನು ಅಲ್ಲಿ ಹೋಗಬೇಕು, ನಾನು ಜೀವನ ಮಾಡಬೇಕು, ಅಲ್ಲೇ ಹೋಗ್ಬೇಕಂತ ಇಲ್ಲ. ನಾನು ಮೇನಾಗಿ ನಾನು ಹೋಗ್ಬೇಕಾಗಿರೋದು ಏನಂತಂದರೆ, ನಾನು ಸ್ವಂತವಾಗಿ ಬದುಕಲಿಕ್ಕೆ ಬೇಕಾದಂಥ ದಾರಿಗಳನ್ನು ಹುಡ್ಕೋಬೇಕಾಗುತ್ತೆ. ಈಗ ಅಕಸ್ಮಾತಾಗಿ ಗಂಡ ಸತ್ತೋದ ಅಂತಂದರೆ ನಾನು ಹೆಂಗೆ ಬದುಕಬೇಕು, ಮಕ್ಕಳಾಗಿದ್ವು ಅಂತಂದರೆ ನಾವು ಹೆಂಗೆ ಬದುಕಬೇಕು. ಹಾಗಾಗಿ ಇಲ್ಲಿ ಹೋಗೋದು ಅಂತ ಅನ್ನೋದ್ರ ಜೊತೆಗೆ ನಾವು ಹೋಗಂತ ಎಲ್ಲಿಗೆ ಹೇಳ್ತಾ ಇದ್ದೀವಿ ಅಂತ ಅನ್ನೋದು ತುಂಬ ಮುಖ್ಯ. ಹಾಗಾಗಿ ಅವ್ರದ್ದು ಅಭಿಪ್ರಾಯಗಳು ಕೆಲವೊಂದು ಸರಿ ತುಂಬ ಆದ್ಯತೆ ಕೊಡಬೇಕಾಗುತ್ತೆ. ಅದು ರೈಟ್ಸ್ ಆಗಿ ಆ ಥರ ಮಾಡೋದು ಒಳ್ಳೆಯದಲ್ಲ ಅಂತ ನನಗೆ ಅನಿಸುತ್ತೆ. ಅದು ರೈಟಾಗಿ ನೀನು ಹೋಗಲೇಬೇಕು ಅಂತ ಅನ್ನೋದು ಕೂಡ ಅದು ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಮದುವೆ ಆದಮೇಲೆ, ಈಗ ಮದುವೆ ಆಗೋದು ಒಂದು ಜೀವ ಬೆಳೆಸಲಿಕ್ಕೆ ಆಗ್ತೀವಿ ಹೊರತಾಗಿ ಅಲ್ಲಿ ಹೋಗಿ ನಾವು ಅವರಿಗೆ ಒಂದು ಏನದು ಅಧಿಕಾರ ಚಲಾಯಿಸ್ತಕ್ಕಂಥ ವಸ್ತು ಅಲ್ಲ ಮಹಿಳೆ. ಮದುವೆ ಆಗಿರ್ತಕ್ಕಂಥ ಮಹಿಳೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಅಧಿಕಾರ ಹಸ್ತಾಂತರ ಮಾಡೋದಾಗಲಿ ಚಲಾಯಿಸ್ತಕ್ಕಂಥ ವಸ್ತು ಅಲ್ಲ ಮಹಿಳೆ. ಅವಳಿಗೂ ಒಂದು ಜೀವ ಇದೆ, ಅವಳಿಗೆ ಒಂದು ಮಾನವೀಯತೆ ಇದೆ, ಅವಳಿಗೆ ಒಂದು ನಿರ್ಧಾರ ತೆಗೆದುಕೊಳ್ತಕ್ಕಂಥ ಒಂದು ಜವಾಬ್ದಾರಿ ಇದೆ. ಅವಳಿಗೆ ಗೊತ್ತಿದೆ ಹೆಂಗೆ ಬದುಕಬೇಕು ಅಂತ ಅನ್ನೋದು. ಹಾಗಾಗಿ ಗಂಡ ಹೋಗು ಅಂತ ಹೇಳ್ಬೇಕು,
ಅತ್ತೆ ಹೋಗಂತ ಹೇಳ್ಬೇಕು, ಅವ್ರ ಪರ್ಮಿಷನ್ ಬೇಕೇ ಬೇಕಂತ ಅನ್ನೋದು ಕೂಡ ನನಗೆ ಇಷ್ಟ ಆಗಲ್ಲ. ಅದು ಆ ಅಭಿಪ್ರಾಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.